ಹೀಗೆ ಮಾತುಕತೆ ಪ್ರೆಸ್ ಮೀಟ್ ಆಯಿತು. ಈಗ ನೀವು ಕ್ವಶನ್ ಮಾಡಿದ್ದು ಗೋಮಾಂಸ ಬಗ್ಗೆ ನಾವು ಬೇಡ್ ಮಾಡಿದ್ವಿ. ಯಾಕೆ ಬೇಡ್ ಮಾಡಿದ್ವಿ ಅಂತ ಕೇಳ್ತಾರೆ. ಬೇಡ್ ಮಾಡಿದ್ರೆ ಕಳ್ಳತನ ಬನ್ನಿ ಅಂತ ಬೇಡ್ ಮಾಡಿದ್ವಿ. ನಾವು ಕಳ್ಳತನ ಮಾಡೋದು ಮಾಸ ನಮಗೆ ಒಟ್ಟಿಗೆ ಹೋಗೋದು ಬೇಡ. ನಾವು ಬೀಫ್ ಮಾಸ್ ತೊಗೊಳ್ತೀವಿ, ಅದನ್ನು ತೊಗೊಳ್ಳಿಲ್ಲ ಅಂತ ಹೇಳಿದ್ರು. ಆದರೆ ಕಳ್ಳತನ ಮಾಸ್ ಯಾವಾಗ ನಮ್ಮ ಒಟ್ಟಿಗೆ ನಮ್ಮ ಸಮಾಜಕ್ಕೆ ಅಥವಾ ಯಾರಿಗೆ ಹೋಗೋದು ಬೇಡ. ಕಳ್ಳತನಗೆ ನಾವು ದೊಡ್ಡ ವಿರೋಧ ಮಾಡ್ತೀವಿ. ಅದಕ್ಕೆ ನಾವು ಪೊಲೀಸ್ಗೆ ಯಾರಿಗೆ ಏನೇ ಸಪೋರ್ಟ್ ಮಾಡಲಿಕ್ಕೆ ಎಲ್ಲ ಸಮಾಜದ BJP ಅಂತ ಯಾರು ಬರಲಿ ನಾವು ಸಪೋರ್ಟ್ ಮಾಡಿ ರೆಡಿ ಇದ್ವಿ. ಆದರೆ ನಮ್ಮ ಶರೀಯತ್ನಲ್ಲಿ ನಮ್ಮ ಮುಸ್ಲಿಂ ಸಮಾಜದಲ್ಲಿ ನಮ್ಮ ಕಳ್ಳತನಕ್ಕೆ ಭಾರಿ ನಾವು ಆರಾಮ ಉಂಟದು. ಅದಕ್ಕೆ ನಾವು ವಿರೋಧ ಮಾಡಲಿಕ್ಕೆ ಒಂದು ವರ್ಷಕ್ಕೆ ನಾವು ಬೇಡ ಮಾಡಲಿಕ್ಕೆ ರೆಡಿ ಇದ್ವಿ. ಕಳ್ಳತನ ಮಾಡಲಿಕ್ಕೆ ನಾವು ಬೆಳಗ್ಗೆ ರೆಡಿ ಇಲ್ಲ. ಇದೆಷ್ಟು ಮಾತು. ಬಟ್ ಸರಿಯಾಗಿ ಹೋಗಲಿ. ಈಗ ಸ್ವಲ್ಪ ವಾತಾವರಣ ಒಳ್ಳೆ ಆಗಿದೆ. ಮತ್ತು ಸ್ವಲ್ಪ ಕಳ್ಳರು ಸ್ವಲ್ಪ ಹಿಡ್ದಿನಂತ ಮುಖಮಲ್ ಕಂಪ್ಲೀಟ್ ಕ್ಲೀನ್ ಆಗ್ತದೆ. ಅಲ್ಲ, ಕಪ್ಪು ಚುಕ್ಕಾಗಿದೆ ಅಂತ ಕೆಲವರು ಹೆಸರು ಆರೋಪಿ ಎಲ್ಲ ಬರೇ ಭಟ್ಕಲ್ ಅಂತ ಬರ್ತಾ ಉಂಟು. ಅದೆಲ್ಲ ಹಿಡಿದು ಬೇಡ ಅಂತ. ಯಾವುದು ಹೆಸರು ಇದ್ದರೆ ಯಾರು ಆರೋಪಿ ಭಟ್ಕಲ್ ಇರ್ಬೋದು ಅಥವಾ ಹೊನ್ನಾರು ಇರ್ಬೋದು, ಒಲ್ಕಿ ಇರ್ಬೋದು, ಎಲ್ಲಿ ಇರ್ಬೋದು. ಅದು ಅವ್ರ ಸರ್ನೇಮ್ ಇರ್ತದಲ್ಲ, ಅದು ಸರ್ನೇಮ್ನಲ್ಲಿ ಬಂದರೆ ಒಳ್ಳೆ ಅಲ್ಲ. ಅದು ಯಾವುದೇ ಹೆಸರಲ್ಲಿ ಭಟ್ಕಲ್ ಅಂದರೆ ರಿಯಾಜ್ ಭಟ್ಕಲ್ ಅಥವಾ ಭಟ್ಕಲ್ ಮೊದಲೆಲ್ಲ ಆಯಿತು. ಅದು ಈಗ ಭಟ್ಕಲ್ ಸುಧಾರಾಗಿ ಸ್ವಲ್ಪ ವಾತಾವರಣವಾಗಿ ಒಳ್ಳೆ ಈ ಸ್ಟ್ಯಾಂಡ್ನಲ್ಲಿ ಬಂದಿದ್ದೀವಿ. ಒಳ್ಳೆ ಗೌರ್ಮೆಂಟ್ ಉಂಟು. ನಾವೆಲ್ಲ ನಡ್ಕಿಸೋ ಹೋಗುವ ಅಂತ ಅಷ್ಟೇ ಹಿಡಿದು. ಬಟ್ ಗೋಮಾಂಸ ಬಗ್ಗೆ ಇನ್ನೊಂದು ಸಲ ಹೇಳ್ತೀವಿ. ನಾವು ಯಾರು ಕಳ್ಳತನ ಮಾಡ್ತೀವಿ ಅದಕ್ಕೆ ನಾವು ವಿರೋಧ ಮಾಡ್ತೀವಿ, ಖಂಡಿಸ್ತೀವಿ. ಇದು ಘಟನೆಗೆ ಮೊನ್ನೆ ಆಗಿದೆ ಸಾಲ್ಗೋಡ್ನಲ್ಲಿ ಹೊನ್ನಾವುದು. ಅದಕ್ಕೆ ಘಟನೆಗೆ ನಾವು ಖಂಡಿಸ್ತೀವಿ. ಕಳ್ಳತನ ಮಾಡಲಿಕ್ಕೆ ದನ ಕಳ್ಳ ಯಾವ ಕಳ್ಳಾಗಿ ನಾವು ಸಪೋರ್ಟ್ ಮಾಡಿರ್ತಾರೆ. ಆದರೆ ದನ ಬಗ್ಗೆ ನಾವು ಅದು ನಾವು ತುಂಬುದು ಅದು ಸರಿಯಲ್ಲ. ಇದು ನಿಮಗೆ ಹೇಳಲಿಕ್ಕೆ ಇಷ್ಟೇ ಮಾಡಿದ್ದಾರೆ. ಎಷ್ಟು ದಿವಸ ಅವರು ಇಷ್ಟು ಘಟನೆ ಆಗಿದೆ. ಅದನ್ನು ಗುಂಡೆನೇ ಆಗಿದ್ದರು. ಅದನ್ನು ಆಗೋದು ಬೇಡ ಇತ್ತು. ಬಟ್ ಅವರದ್ದು ನಾವು ಇಷ್ಟು ಹೇಳಿದಿಲ್ಲ. ಅವರು ಒಂದು ಆರೋಪಿ ಇನ್ನೂ ಮತ್ತೆ 2-3 ಆರೋಪಿ ಸಿಗಲಿಲ್ಲ ಅಂತೆ. ಮೇನ್ ಬೇರೆ ಬೇರೆ ಕಾಸ್ಟಿದ್ದ ಆರೋಪಿ ಉಂಟಾದ ಇರ್ತಾ ಅದನ್ನು ಎಲ್ಲ ಸಿಗ್ತದೆ ಒಂದು ದಿವಸದಲ್ಲಿ ಎಲ್ಲ ಕಿಡಿ ಅವರು SP ಸಂಗಡ ಚರ್ಚೆ, ಈ ಘಟನೆ ಸಂಬಂಧಪಟ್ಟ ಚರ್ಚೆ ನಡೆಸಿದ್ದೇವೆ. ಅದರ ಸಂಗಡ ಈ ಘಟನೆಯಲ್ಲಿ ಹಿಂಭಾಗದಲ್ಲಿ ಯಾರ್ಯಾರು ಇದ್ದಾರೆ, ಒಂದೇ ಧರ್ಮ ಒಂದೇ ಜಾತಿ ಅಲ್ಲದೆ ಯಾರು ಈ ಘಟನೆ ಹಿಂದೆ ಯಾರು ಕೆಲಸ ಮಾಡಿದ್ದಾರೆ ಮತ್ತು ಯಾರು ಇಲ್ಲ ಎಲ್ಲ ಈ ಥರ ಜನ ಸಾಮಾನ್ಯರ ಮುಂದೆ ತರಬೇಕಂತ ಹೇಳಿದ್ದೇವೆ. ಅದೇ ರೀತಿಯಲ್ಲಿ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕ್ಯಾಟಲ್ ಥೆಫ್ಟ್ ಇನ್ಫಾರ್ಮೇಷನ್ ಅಂತ ಉಂಟು. ಇದರಲ್ಲಿ ಖಾಲಿ ಒಂದು ಸಮಾಜದವರು ಇಲ್ಲ. ಏನು ಗೋಮಾಂಸ ಇರಲಿ ಅಥವಾ ಕಳ್ಳತನ ಮಾಡಿ ಸಾಗಾಟ ಮಾಡುವವರು ಒಂದು ಲಿಸ್ಟ್ ಉಂಟು. ಅವರು ಒಂದೇ ಜಾತಿಯವರು ಇಲ್ಲ, ಎಲ್ಲ ಧರ್ಮದರು ಎಲ್ಲ ಜಾತಿಯವರು, ನಮ್ಮ ಇಲಾಖೆಯವರು ಇರಲಿ ಅಥವಾ ಪತ್ರಿಕಾ ಮಿತ್ರವರಿಗಿರಲಿ ಇದು ಕೆಲಸ ಆಗಬೇಕು. ನಾವು ಕೂಡ ಈ ವಿಷಯದಲ್ಲಿ ಡಿಪಾರ್ಟ್ಮೆಂಟ್ ಇರಲಿ ಸಪೋರ್ಟ್ ಮಾಡ್ತೇವೆ ಮತ್ತು ಘಟನೆಯನ್ನು ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡಿಕೊಂಡು ಅದರ ಹಿಂದೆ ಹೇಗೂ ನಮ್ಮ ಸಹಕಾರ ಬೇಕಾದರೆ ನಾವು ಕೂಡ ಈ ವಿಷಯದಲ್ಲಿ ಸಹಕಾರ ಕೊಡ್ತೇವೆ ಅಂತ. ಒಂದು ಕಮ್ಯುನಿಟಿ, ಒಂದು ತಾಲೂಕು, ಒಂದು ಗ್ರಾಮದ ಹೆಸರು ಹೇಳಿಕೊಂಡು ಅದು ಹೈಲೈಟ್ ಮಾಡೋದು ಇದು ಸರಿಯಲ್ಲ ಅಂತ ಕೂಡ ತಮ್ಮ ಮುಖಾಂತರ ಇಡೀ ಜಿಲ್ಲೆಯ ಜನತೆಗೆ ನಾವು ಕೋರ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಒಂದು ಘಟನೆ ಆದದ್ದು ಇನ್ನು ಮುಂದೆ ಇಂಥದ್ದು ಘಟನೆ ಆಗಬಾರದು. ಆ ನಿಟ್ಟಿನಲ್ಲಿ ಯಾವ ರೀತಿಯ ಸಹಕಾರ ಸಹಯೋಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.